ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಬಾಯಿ ರುಚಿ ಇಲ್ಲಾಂದರೆ ಬಾಯಿಗೆ ರುಚಿ ಕೊಡುವಂತಹ, ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ರಾಗಿ ಪುಟ್ಟು ತುಂಬ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಗಡಿಬಿಡಿ ಸಮಯದಲ್ಲೂ ಕೂಡ ಕೇವಲ 10 ನಿಮಿಷದಲ್ಲಿ ಈ ರಾಗಿ ಪುಟ್ಟವನ್ನು ನಾವು ಮಾಡ್ಕೊಳ್ಬೋದು. ರೆಡಿಮೇಡ್ ರಾಗಿ ಹಿಟ್ಟಲ್ಲೇ ಇದನ್ನು ಮಾಡ್ಕೊಳ್ಬೋದು. ಸರಿಯಾದ ನೀರಿನ ಅಳತೆ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಒಂದು ದೊಡ್ಡ ಲೋಟದಲ್ಲಿ ನಾನು 1 ಲೋಟದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ನಾನು ಪ್ಯಾಕೆಟ್ ರಾಗಿ ಹಿಟ್ಟನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಇದಕ್ಕೆ ಸಪ್ರೇಟಾಗಿ ನಾನು ಬೇರೆ ರಾಗಿ ಹಿಟ್ಟು ಅಂತ ಮಾಡಿಕೊಂಡಿಲ್ಲ. ಇದು ಪ್ಯಾಕೆಟ್ಗಳಲ್ಲಿ ಸಿಗುವಂತಹ ರಾಗಿ ಹಿಟ್ಟು. ಇದನ್ನು ಒಂದು ಬೌಲ್ಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸುಮಾರು 1/4 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಒಂದು ಸರ್ತಿ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಲೋಟದಷ್ಟು ನೀರು ತಗೊಂಡಿದ್ದೀನಿ, ಆದರೆ ಇಷ್ಟು ನೀರು ನಮಗೆ ಬೇಕಾಗಲ್ಲ. ಸ್ವಲ್ಪನೇ ನೀರನ್ನು ಹಾಕ್ತಾ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ನೀರು ಅಂದರೆ ನಾವು ಕೈಯಲ್ಲಿ ಮುಟ್ಟುವಾಗ ಇದು ನೀರು ಥರ ಇರಬಾರ್ದು, ಪುಡಿಯಾಗಿ ಬರಬೇಕು. ಆದರೆ ತೇವಾಂಶ ಕರೆಕ್ಟಾಗಿ ಇರಬೇಕು. ನಾನಿಲ್ಲಿ ನಿಮಗೆ ಎಷ್ಟು ನೀರು ಹಾಕಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ನಾನು ಈ ರೀತಿ ಸ್ವಲ್ಪನೇ ಅಂದರೆ ಫಸ್ಟ್ ನೀವು ಹೇಗೆ ಅಂತ ಹೇಳಿದರೆ ಒಂದು 2 ಟೇಬಲ್ ಸ್ಪೂನು 3 ಟೇಬಲ್ ಸ್ಪೂನ್ ಈ ರೀತಿ ನೀರನ್ನು ಹಾಕ್ಕೊಳ್ತಾ ಹೋಗಿ. ಆಗ ನಿಮಗೆ ಜಾಸ್ತಿ ನೀರು ಆಗೋದಿಲ್ಲ. ಈಗ ನೋಡಿ, ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪನೇ ಟೀ ಸ್ಪೂನ್ ಥರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ಸಿಂಪಡಿಸೋದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂಗೆ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. ಮೊದಲನೇದಾಗಿ ನಿಮಗೆ ಒಂದು ನೀರಿನ ಅಂದಾಜು ಅಳತೆ ನಾನು ಹೇಳೋದಾದರೆ, ನೀವು ಯಾವ ಲೋಟದಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ತೀರಾ ಅದೇ ಲೋಟದಲ್ಲಿ 1/4 ಲೋಟದಷ್ಟು ನೀರು ತಗೊಳ್ಳಿ. ಆ 1/4 ಲೋಟದಷ್ಟು ನೀರನ್ನು ನೀವು ಮಾತ್ರ ಮೊದಲು ಹಾಕ್ತಾ ಹೋಗಿ. ಆಗ ನಿಮಗೆ ನೀರಿನ ಅಳತೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಂಡು ಆಮೇಲೆ ಮುದ್ದೆ ಆಗ್ಬೋದು. ಆ ಥರ ಮುದ್ದೆ ಆದ್ರೂ ಏನು ತೊಂದರೆ ಇಲ್ಲ, ಮತ್ತೆ ಬೇಕಾದರೆ ನಾವು ಹಿಟ್ಟು ಹಾಕೋಬೋದು. ಆ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ನೀರಿನ ಅಳತೆ ನಮಗೆ ಇದರಲ್ಲಿ ಕರೆಕ್ಟಾಗಿದ್ದರೆ ಪುಟ್ಟು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಮನೆಯಲ್ಲೇ ಪುಡಿ ಮಾಡಿರುವಂತಹ ಹಿಟ್ಟಾದರೆ ಸ್ವಲ್ಪ ಜಾಸ್ತಿ ನೀರು ತಗೊಳ್ಬೋದು. ಇದು ಪ್ಯಾಕೆಟ್ ಪುಡಿ ಆಗಿರೋದ್ರಿಂದ ಜಾಸ್ತಿ ನೀರು ಅಷ್ಟು ತಗೊಳ್ಳಿಲ್ಲ. ಇದು 1/4 ಲೋಟದಷ್ಟು ನೀರು ನಾನು ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದನ್ನು 5 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಮುಚ್ಚಿಟ್ರೆ ಚೆನ್ನಾಗಿ ನೀರನ್ನೆಲ್ಲ ಇಳ್ಕೊಂಡು ಚೆನ್ನಾಗಿ ಬರುತ್ತೆ. 5 ನಿಮಿಷದ ನಂತರ ನಾನಿಲ್ಲಿ ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ, ಹಾಗೆಯೇ ತೇವಾಂಶನೂ ಇದರಲ್ಲಿ ಇದೆ, ಉದುರಾಗಿನೂ ಇದೆ. ನಿಮಗೆ ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದರಲ್ಲಿ ನಾವು ತುಂಬ ಮುಖ್ಯವಾಗಿ ಮಾಡಬೇಕಾಗಿರೋದು, ಇಲ್ಲಿ ನೋಡ್ಬೋದು ನೀವಿಲ್ಲಿ ಸಣ್ಣ ಗಂಟುಗಳು ಇದೆ. ಹೇಗೆ ಉದುರಾಗಿದೆ ಹಾಗೆಯೇ ಸಣ್ಣ ಗಂಟುಗಳು ಕೂಡ ಇದರಲ್ಲಿ ಇದೆ. ಇದನ್ನೆಲ್ಲ ನಾವು ತೆಗಿಬೇಕು. ಎಲ್ಲ ಪುಡಿಯಾಗಿ ಬರಬೇಕು. ಇದನ್ನು ಕೈಯ ಬೆರಳಲ್ಲೇ ನಾವು ತೆಗಿಬಹುದು. ಸುಮಾರು ನಾನು ಈ ರೀತಿ ತೆಗೆದು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ನೀರು ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ಹೇಗೆ ಗೊತ್ತಾಗೋದು ಅಂತ ಹೇಳಿದರೆ, ಈ ರೀತಿ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದರೆ ನೋಡಿ ಈ ರೀತಿ ಆಗಬೇಕು. ಪುಡಿ ಮಾಡಿದಾಗ ಪುಡಿ ಆಗಬೇಕು. ಈ ಥರ ಆದರೆ ಕರೆಕ್ಟಾಗಿದೆ ಅಂತ ಅರ್ಥ. ಎಲ್ಲ ನಾನು ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಆದರೂ ನಿಮಗೆ ಇನ್ನೂ ಬೇಕಂತ ಹೇಳಿದರೆ ನೋಡಿ ಈ ರೀತಿ ಮಾಡಿದರೆ ನಾವು ಮೇಲ್ಗಡೆ ಎಲ್ಲ ಒಂದು ಗಟ್ಟಿ ಪೀಸ್ಗಳು ಮೇಲ್ಗಡೆ ಬರುತ್ತೆ. ಇದನ್ನು ನಾವು ಈ ರೀತಿ ಜರಡಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀವಿದ್ರೆ ಕ್ಲೀನಾಗಿ ಪುಡಿ ಆಗಿ ಬರುತ್ತೆ. ಅದರಲ್ಲಿ ಹಾಗೆಯೇ ಮುದ್ದೆ ಥರ ಇದ್ದು ಅದನ್ನೇ ನೀವು ಹಾಕಿ ಬೇಯಿಸಿದರೆ ಅದು ಬೆಂದ ಮೇಲೆ ನಾರಿನ ಥರ ಆಗುತ್ತೆ. ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ನೋಡಿ ಪುಡಿ ಆಗಿ ಬಂದಿದೆ. ಈಗ ಇದು ಕರೆಕ್ಟಾಗಿದೆ ಹಿಟ್ಟು. ಇದು ರಾಗಿ ಪುಟ್ಟು ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡುವಂತಹ ಸರಿಯಾದ ವಿಧಾನ. ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಅಕ್ಕಿ ಹಿಟ್ಟಿನ ಪುಟ್ಟು ಕೂಡ ಮಾಡೋದು ಹಿಂದೆ ನಾನು ತೋರಿಸಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಬನ್ನಿ ಈಗ ಪುಟ್ಟು ಬೇಯಿಸೋದು ಹೇಗೆ ಅಂತ ನೋಡೋಣ. ಇದು ಪುಟ್ಟು ಬೇಯಿಸುವಂತಹ ಪಾತ್ರೆ. ಇದರಲ್ಲಿ ಒಂದು ಸಣ್ಣ ಬಿಲ್ಲೆ ಥರ ಕೊಟ್ಟಿರ್ತಾರೆ. ಇದನ್ನು ನೋಡಿ ಈ ಒಳಗಡೆ ಹಾಕಬೇಕು. ಇದರದ್ದು ಈ ರೀತಿ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಈ ರೀತಿ ಪಾತ್ರೆ ಇದೆ. ಈ ಥರ ಪಾತ್ರೆ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಬೇಯಿಸಬೇಕು ಅನ್ನೋದನ್ನು ಕೂಡ ಮತ್ತೆ ಹೇಳ್ತೀನಿ ನಾನು ನಿಮಗೆ. ಈಗ ನೋಡಿ ಇಲ್ಲಿ ತೆಂಗಿನ ತುರಿ ಸ್ವಲ್ಪ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಸುಮಾರು 1/2 ಕಪ್ನಷ್ಟಿದೆ.
ಈ ಪಾತ್ರೆಗೆ ಮೊದಲಿಗೆ ನಾನು 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಮುಖ್ಯವಾಗಿ ಏನಂತ ಹೇಳಿದರೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳುವಾಗ ತುಂಬ ನೀವು ಹಗುರವಾಗಿ ಹಾಕೋಬೇಕು. ಸ್ಪೂನಲ್ಲಿ ಒತ್ತೋದು ಆ ರೀತಿಯೆಲ್ಲ ಯಾವುದು ಮಾಡಬಾರ್ದು. ಸುಮ್ಮನೆ ತೆಗಿಯೋದು ಹಾಗೆಯೇ ಹಗುರವಾಗಿ ಹಾಕಿಬಿಡೋದು. ಆ ರೀತಿ ಮಾಡಿದರೆ ಚೆನ್ನಾಗಿ ಒಳಗಡೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ. ಫಸ್ಟ್ ಸ್ವಲ್ಪ ತೆಂಗಿನ ತುರಿ ಹಾಕಿಬಿಟ್ಟು ಅರ್ಧದಷ್ಟು ರಾಗಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ವಾಪಸ್ ಇಲ್ಲಿ 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ ಮೇಲೆ ವಾಪಸ್ಸು ಫುಲ್ ಆಗುವಷ್ಟು ಇದರಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲೇ ಈ ರೀತಿ ಹಗುರವಾಗಿ ಉದುರಿಸ್ತೀವಲ್ವ ಆ ಥರ ಉದುರಿಸ್ಬೇಕಷ್ಟೆ. ಈ ಥರ ಪಾತ್ರೆ ಇದ್ದರೆ ನೀವು ಇದರಲ್ಲೇ ಮಾಡ್ಕೊಳ್ಬೋದು. ಅದು ಈ ಪಾತ್ರೆ ಯಾರ ಹತ್ರ ಇಲ್ಲ ನೋಡಿ ಅಂಥವರು ಕ್ಲೀನಾಗಿರುವಂತಹ ಬಿಳಿ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಈ ಹಿಟ್ಟನ್ನೆಲ್ಲ ಹಾಕೋಬೇಕು. ತೆಂಗಿನಕಾಯಿ ಎಲ್ಲ ಅದೇ ಥರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಬೆಯಲ್ಲಿ ನೀವು ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ನೋಡಿ ನಾನು ಎಲ್ಲ ಹಾಕಿದ ಮೇಲೆ ಇದರಲ್ಲೊಂದು ಮುಚ್ಚಳ ಕೊಟ್ಟಿರ್ತಾರೆ, ಇದನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ. ಈಗ ಇದನ್ನು ಎಷ್ಟು ಹೊತ್ತು ಬೇಯಿಸಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲೇ ನಾನು ನೀರು ಇಟ್ಟಿದ್ದೀನಿ, ಚೆನ್ನಾಗಿ ನೀರು ಕುದೀತಾ ಇದೆ. ಈ ಕುದೀತಾ ಇರಬೇಕಾದ್ರೇ ಇದರಲ್ಲಿ ಇಡಬೇಕು. ಫಸ್ಟ್ ನೀರು ಚೆನ್ನಾಗಿ ಕುದೀಬೇಕು, ಆಮೇಲೆ ಇದನ್ನು ಈ ರೀತಿ ಇಡಬೇಕು. ನೋಡಿ ಇದರಲ್ಲಿ ಮೇಲ್ಗಡೆ ನೋಡಿ ಹಬೆ ಬರುತ್ತೆ. ಚೆನ್ನಾಗಿ ಹಬೆ ಬಂದಾಗ ಇದು ಬೆಂದಿದೆ ಅಂತ ಅರ್ಥ. ಕೇವಲ 5 ನಿಮಿಷ ಸಾಕು. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಹಬೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ಇದು ಕರೆಕ್ಟಾಗಿ ಬೆಂದಿದೆ. 1 ಕಪ್ ಹಿಟ್ಟಲ್ಲಿ ನಾನು 2 ಸರ್ತಿ ಬೇಯಿಸ್ಕೊಂಡಿದ್ದೀನಿ. ಒಂದು ಸರ್ತಿ ಬೇಯುವಾಗ 8 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಇನ್ನೊಂದು ಸರ್ತಿ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 2 ಕೂಡ ಕರೆಕ್ಟಾಗಿ ಬೆಂದಿದೆ, ಏನೂ ವ್ಯತ್ಯಾಸ ಇಲ್ಲ. 5 ನಿಮಿಷ ನೀವು ಬೇಯಿಸಿದ್ರೂ ಕರೆಕ್ಟಾಗಿಯೇ ಬರುತ್ತೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗಿಬೇಕಾದ್ರೆ ನೋಡ್ಬೋದು ಈ ಕಡೆಯಿಂದ ಒಂದು ಈ ರೀತಿ ಯಾವುದಾದ್ರೂ ಒಂದು ಕೋಲು ಏನಾದರೂ ಹಾಕಿಬಿಟ್ಟು ಈ ರೀತಿ ಮೆಲ್ಲಕ್ಕೆ ದೂಡಬೇಕು, ಆಗ ಬರುತ್ತೆ ಇದು. ಹಾಗೆಯೇ ಇನ್ನೊಂದು ಸರ್ತಿ ಕೂಡ ನಾನಿಲ್ಲಿ ಮಾಡಿದ್ದೀನಿ. ತುಂಬಾ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಹೇಗೆ ತಿನ್ಬೋದು, ಸಾಂಬಾರು ಜೊತೆ ತಿನ್ಬೋದು, ಸಾಗು ಜೊತೆ ತಿನ್ಬೋದು, ತರಕಾರಿ ಹಾಕಿರುವಂಥ ಹುಳಿ ಜೊತೆ ನೀವು ತಿನ್ಬೋದು, ಯಾವುದ್ರ ಜೊತೆ ಕೂಡ ತಿನ್ಬೋದು. ಹಾಗೆಯೇ ಇನ್ನೊಂದು ಥರ ಕೂಡ ತಿನ್ಬೋದು. ಅದು ಹೇಗೆ ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ. ನೋಡಿ ಒಂದನ್ನು ತೆಗೆದು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ನೀವು ತಿನ್ನಲಿಲ್ಲ ಅಂದರೆ ಒಂದು ಸರ್ತಿ ಆದರೂ ಇದನ್ನು ಟ್ರೈ ಮಾಡಿ. ಆಮೇಲಂತೂ ನೀವೇ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಇದರ ಟೇಸ್ಟು. ಈಗ ಚೆನ್ನಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಮೊದಲೇ ಕುದಿಸಿಟ್ಟಿರುವಂತಹ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲದ ಪಾಕ ಇದು. ಇಲ್ಲಾಂದರೆ ನೀವು ಪುಡಿ ಬೆಲ್ಲವನ್ನು ಕೂಡ ಹಾಕೋಬೋದು. ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಡಿ. ತುಂಬ ಒಂದು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಆಗ್ಬೋದು, ನೀವು ಬೆಳಿಗ್ಗೆ ಕೊಟ್ಟರೆ ಅಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಸ್ವಲ್ಪನೂ ಎಣ್ಣೆ ಇಲ್ಲ, ಹಬೆಯಲ್ಲಿ ಬೇಯಿಸಿರುವಂಥದ್ದು. ಇದರ ಜೊತೆಗೆ ಕೇರಳದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಬಾಳೆಹಣ್ಣು ಸೇರಿಸಿ ಕೂಡ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಆ ರೀತಿ ಕೂಡ ನೀವು ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.